ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಇರುವಂತ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಭೂ ದಾಖಲೆಗಳನ್ನ ಕಳೆದುಕೊಂಡಿದ್ರೆ ಅಥವಾ ಮನೆಯಲ್ಲಿ ಇಟ್ಟಿರ್ತೀರಾ, ಎಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿ ನೆನಪಿರೋದಿಲ್ಲ, ನಿಮ್ಮ ಕೆಲಸಕ್ಕೆ ಬೇಕಾದಾಗ ನಿಮ್ಮ ದಾಖಲೆಗಳು ಸಿಗದೇ ಇದ್ರೆ ನಿಮ್ಮ ಮೂಡು ಅಪ್ಸೆಟ್ ಆಗುತ್ತೆ, ಕೆಲಸ ಆಗೋದಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಭೂ ದಾಖಲೆ ಆಗಿರ್ಬೋದು ಅಥವಾ ಇನ್ನಿತರ ದಾಖಲೆಗಳು ಏನಾದರೂ ಬೇಕಂದಾಗ ನೀವು ಕಂದಾಯ ಇಲಾಖೆಯ ಕಚೇರಿಗೆ ಹೋಗ್ತೀರಾ. ಅಲ್ಲಿ ನಿಮ್ಮ ಒಂದು ದಾಖಲೆಗಳನ್ನು ಅವರು ಹುಡುಕಿ ಕೊಡಲಿಕ್ಕೆ ಸಮಯ ಬೇಕಾಗುತ್ತೆ. ನಿಮ್ಮ ಹತ್ರ ಸರಿಯಾದ ಮಾಹಿತಿ ಇರೋದಿಲ್ಲ, ಯಾರ ಹೆಸರು ಮೇಲೆ ಇರುತ್ತೆ, ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆ ಅನ್ನುವ ಒಂದು ಸಂಪೂರ್ಣವಾದಂಥ ಮಾಹಿತಿ ನಿಮ್ಮ ಹತ್ರ ಇಲ್ಲದೇ ಇದ್ದಾಗ ಆ ಒಂದು ಕಚೇರಿಯಿಂದ ಕೂಡ ನಿಮಗೆ ನಿಮ್ಮ ದಾಖಲೆಗಳು ಸಿಗೋದಿಲ್ಲ. ಸೊ ಹಾಗಿದ್ದಾಗ ನೀವು ಇನ್ನು ಮುಂದೆ ಯಾವುದೇ ಭಯ ಪಡೋ ಅಗತ್ಯ ಇಲ್ಲ. ಯಾಕೆ ಅಂತಂದರೆ ನಿಮ್ಮ ದಾಖಲೆಗಳನ್ನು ನೀವು ನಿಮ್ಮ ಮನೆಯಿಂದಲೇ ಆನ್ಲೈನ್ ಮುಖಾಂತರ ಪಡೆದುಕೋಬೋದು. ಅದಕ್ಕಾಗಿ ಹೊಸ ಒಂದು ಪೋರ್ಟಲನ್ನು ನಮ್ಮ ಕೃಷ್ಣೆ ಬೈರೇಗೌಡರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಒಂದು ಪೋರ್ಟಲ್ ಮುಖಾಂತರ ನಿಮ್ಮ ದಾಖಲೆಗಳನ್ನು ಮನೆಯಿಂದಲೇ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಪಡೆದುಕೋಬೋದು. ಸೊ ಹಾಗಿದ್ರೆ ನಿಮ್ಮ ಒಂದು ದಾಖಲೆಗಳನ್ನು ಆನ್ಲೈನ್ ಮುಖಾಂತರ ಪಡಿಬೇಕು ಅಂತಂದರೆ ಯಾವ ಒಂದು ಪೋರ್ಟಲ್ ಮುಖಾಂತರ ಪಡಿಬೋದು? ನಿಮ್ಮ ದಾಖಲೆಗಳನ್ನು ಪಡಿಬೇಕು ಅಂತಂದರೆ ಏನಾದರೂ ಶುಲ್ಕ ಇರುತ್ತಾ? ಹಾಗಿದ್ರೆ ಆ ದಾಖಲೆಗಳನ್ನು ಪಡ್ಕೋಬೇಕು ಅಂತಂದರೆ ನಾವೇನಾದರೂ ಲಾಗಿನ್ ಆಗಬೇಕಾ ಅಥವಾ ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಚಾನಲ್ಗೆ ಹೊಸಬರಿದ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ಇದೇ ಥರ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನಿಮ್ಮ ಒಂದು ಸಪೋರ್ಟು ನಮ್ಮ ಒಂದು ಪ್ರಯತ್ನಕ್ಕೆ ಇರಲಿ. ನಾವು ಕೂಡ ಹೊಸ ಹೊಸ ಮಾಹಿತಿಯನ್ನು ನಿಮ್ಗೆ ಒದಗಿಸ್ತಾ ಇರ್ತೀವಿ. ಸೊ ನಿಮ್ಮ ಒಂದು ಸಪೋರ್ಟು ಇದೇ ಥರ ಇರಲಿ. ಹೌದು ವೀಕ್ಷಕರೇ, ಇಲ್ಲಿ ನೋಡಿ, ಯಾವುದೇ ವಲಯದಲ್ಲಿ ನೀವು ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ದಾಖಲೆಗಳಿಗೆ ನೀವು ಕಚೇರಿಗೆ ಹೋಗಬೇಕಾಗತ್ತೆ. ಆ ಕಚೇರಿಗೆ ಹೋದಾಗ ಭ್ರಷ್ಟಾಚಾರ ಅನ್ನೋದು ಅಡ್ಡಿ ಬರುತ್ತೆ. ಆ ಒಂದು ಭ್ರಷ್ಟಾಚಾರದ ಅಡ್ಡಿ ಇನ್ನು ಮುಂದೆ ಇರೋದಿಲ್ಲ. ಯಾಕೆಂತಂದರೆ ಈ ಒಂದು ಹೊಸ ಪೋರ್ಟಲ್ ಮುಖಾಂತರ ನೀವು ನಿಮ್ಮ ದಾಖಲೆಗಳನ್ನು ಮನೆಯಿಂದಲೇ ಪಡಿಬೋದು. ಆದರೆ ನಿಮಗೆ ನಿಮ್ಮ ಮನೆಯಿಂದಲೇ ಪಡಿಬೇಕು ಅಂತಂದರೆ ಸ್ವಲ್ಪನಾದರೂ ತಂತ್ರಜ್ಞಾನ ಅಥವಾ ಮೊಬೈಲ್ನಲ್ಲಿ ಉಪಯೋಗ ಮಾಡೋದಾಗಿರ್ಬೋದು ಅಥವಾ ಕಂಪ್ಯೂಟರ್ನಲ್ಲಿ ಉಪಯೋಗ ಮಾಡೋದಾಗಲಿ ಅದು ಅಪ್ಲೈ ಮಾಡಿ ಪಡೆದುಕೊಳ್ಳುವಂಥ ಒಂದು ಜ್ಞಾನ ಅಥವಾ ನಾಲೆಜು ನಿಮಗೆ ಇರಬೇಕಾಗತ್ತೆ. ಇಲ್ದಿದ್ರೆ ನೀವೇ ಮಾಡಬೇಕು ಅಂತ ಅನ್ನೋದೇನಿಲ್ಲ. ಆನ್ಲೈನ್ ಸೆಂಟರ್ಗಳು ಕೂಡ ಇದ್ದಾವೆ. ನಾಡ ಕಚೇರಿ ಸೇವೆಗಳು ನಿಮಗೆ ಸಿಗುತ್ತೆ. ಬೆಂಗಳೂರನ್ನು, ಕರ್ನಾಟಕವನ್ನು, ಗ್ರಾಮವನ್ನು ಇಂಥ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ಪಡೆದುಕೋಬೋದು. ಆದರೆ ಇಲ್ಲಿ ಫ್ರೀಯಾಗಿ ನಿಮಗೆ ಯಾವುದೇ ಥರ ಈ ದಾಖಲೆಗಳು ಸಿಗೋದಿಲ್ಲ. ಅದ್ರ ಬಗ್ಗೆ ನಾನು ನಿಮಗೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಪೋರ್ಟಲ್ ಹೆಸರು ಬಂದುಬಿಟ್ಟು ಭೂ ಸುರಕ್ಷಾ ಅಂತ ಹೇಳಿ ಕಂದಾಯ ಇಲಾಖೆಯಿಂದ ನಮ್ಮ ಕೃಷ್ಣ ಬೈರೇಗೌಡರು ಈ ಒಂದು ಪೋರ್ಟಲನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಒಂದು ಪೋರ್ಟಲ್ ಮುಖಾಂತರ ನೀವು ನಿಮ್ಮ ದಾಖಲೆಗಳನ್ನು ಪಡೆದುಕೋಬೋದು. ಈ ಒಂದು ಪೋರ್ಟಲ್ ಲಿಂಕ್ ಬಂದುಬಿಟ್ಟು www.recordroom.karnataka.gov.in. ಸೊ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ನಾನು ಕೊಡ್ತಾ ಇದ್ದೀನಿ. ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಭೂ ಸುರಕ್ಷಾ ಅನ್ನುವಂಥ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಆ ಒಂದು ಪೋರ್ಟಲ್ನಲ್ಲಿ ನಿಮ್ಮ ರೆಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ನೀವು ಯಾವ ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಿರ್ತೀರೋ ಅದೇ ಮೊಬೈಲ್ ನಂಬರನ್ನು ಹಾಕಿಬಿಟ್ಟು ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಲಿಕ್ಕೆ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಆ ಒಂದು ಮೊಬೈಲಿಗೆ OTP ಬರುತ್ತೆ. ಆ OTPಯನ್ನು ಹಾಕಿಬಿಟ್ಟು ಲಾಗಿನ್ ಮಾಡಬೇಕಾಗತ್ತೆ. ಇಲ್ಲಿ ಬೇರೆ ನಂಬರನ್ನು ಹಾಕಿದರೆ ನಿಮ್ಮ ದಾಖಲೆಗಳು ಶೋ ಆಗೋದಿಲ್ಲ. ಸೊ ಒಂದು ವೇಳೆ ನೀವೇನಾದರೂ ನಿಮ್ಮ ಮೊಬೈಲ್ ನಂಬರಿಂದ ಲಾಗಿನ್ ಆಗಿಬಿಟ್ಟು ನಿಮ್ಮ ದಾಖಲೆಗಳನ್ನು ಪಡ್ಕೋಬೇಕು ಅಂತಂದರೆ ಇಲ್ಲಿ ಪ್ರತಿ ದಾಖಲೆಗೂ ಅಂದರೆ ಇಲ್ಲಿ ಕೃಷ್ಣ ಬೈರೇಗೌಡರು ಹೇಳಿರೋ ಪ್ರಕಾರ 4 ಕೋಟಿಗೂ ಹೆಚ್ಚು ಕಡಿಮೆ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಸೊ ಇಲ್ಲಿ ನಿಮ್ಮ ದಾಖಲೆಗಳನ್ನು ನೀವು ನಿಮಗೆ ಫಾರ್ ಎಕ್ಸಾಂಪಲ್ಲು ಇವಾಗ ಒಂದು ಕಾಪಿ ನೀವು ಡೌನ್ಲೋಡ್ ಪಡ್ಕೋಬೇಕು ಅಂತಂದರೆ 8 ರೂಪಾಯಿ ಆಗುತ್ತೆ. ಒಂದು ದಾಖಲೆ ಸ್ಕ್ಯಾನ್ ಆಗಿರೋ ಕಾಪಿ ಪಡೆದುಕೋಬೇಕು ಅಂತಂದರೆ. ಒಂದು ವೇಳೆ ನಿಮಗೆ ಬೇರೆ ಬೇರೆ ದಾಖಲೆಗಳು ಬೇಕು ಅಂತ ಅನ್ನೋದಾಯ್ತು ಅಂತಂದರೆ 10 ದಾಖಲೆಗಳನ್ನು ನೀವು ಡೌನ್ಲೋಡ್ ಮಾಡ್ತಾ ಇದ್ರೆ ಅಪ್ಲೈ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅನ್ನೋದಾಯ್ತು ಅಂದರೆ 80 ರೂಪಾಯಿ ಆಗುತ್ತೆ. ಸೊ ಇದೇ ಥರ
ನಿಮಗೆ ಅಲ್ಲಿ ದಾಖಲೆಗಳನ್ನು ಪಡೆದುಕೋಬೇಕು ಅಂತಂದರೆ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ದಾಖಲೆಗಳನ್ನು ನೀವು ಈ ಪೋರ್ಟಲ್ ಮುಖಾಂತರ ನೀವು ಪಡೆದುಕೋಬೋದು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ದಾಖಲೆಗಳನ್ನು ಯಾವ ಥರ ಪಡೆದುಕೋಬೋದು, ಯಾವ ಥರ ಲಾಗಿನ್ ಆಗೋದು, ಹೇಗೆ ಪ್ರೊಸೀಜರ್ ಇರುತ್ತೆ ಲಾಗಿನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಇಲ್ಲಿ ಸಿಂಪಲ್ ಆಗಿ ಇರೋದಿಲ್ಲ ವೀಕ್ಷಕರೇ, ಸ್ವಲ್ಪ ಕ್ರಿಟಿಕಲ್ ಆಗಿ ಕೊಟ್ಟಿದ್ದಾರೆ. ಯಾಕಂತಂದರೆ ಹೊಸ ಪೋರ್ಟಲು. ಸೊ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಪ್ರತಿ ದಾಖಲೆ ಸ್ಕ್ಯಾನಿಂಗ್ ಮಾಡಿರುವಂಥ ಒಂದು ದಾಖಲೆ ಒಂದು ಪ್ರತಿಗೆ ಒಂದು ಪೇಪರಿಗೆ 8 ರೂಪಾಯಿಯನ್ನು ನೀವು ಇಲ್ಲಿ ಆನ್ಲೈನ್ನಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಆನ್ಲೈನ್ ಮುಖಾಂತರ ನಿಮ್ಮ ದಾಖಲೆಗಳನ್ನು ಡೌನ್ಲೋಡ್ ಮಾಡೋದು ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ತಮಗೆ ಉಪಯೋಗ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ಅಗತ್ಯ ಇರುತ್ತೆ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.